ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಕಾವೇರಿ ನೀರಿರ್ಬೋದು ಅಥವಾ ಬೇರೆ ಬೇರೆ ಈಗ ಕುಡಿಯೋ ನೀರಿಗೆ ಈಗ ಸಮಸ್ಯೆಯಾಗಿ ಮಂಡ್ಯದ ಕೇರ್ಪೇಟೆಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಇದು ಮಂಡ್ಯದ ಕೇರ್ಪೇಟೆಯಲ್ಲಿ ಆಕ್ರೋಶಭರಿತವಾದಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮಂಡ್ಯದ ಕೇರ್ಪೇಟೆ ಮಿನಿ ವಿಧಾನಸೌಧದಲ್ಲಿ ಮೀಟಿಂಗ್ ಕೂಡ ಮಾಡಿರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದಾರೆ. ಕಾವೇರಿ ವಿವಾದದ ಮಧ್ಯೆ ಕುಡಿಯುವ ನೀರಿಗೆ ಈಗ ಬಿಕ್ಕಟ್ಟು. ಮಂಡ್ಯದ ಕೇರ್ಪೇಟೆ ಮಿನಿ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ರು. ಅಲ್ಲಿ ಒಂದಿಷ್ಟು ಚರ್ಚೆಗಳಾಯಿತು. ನಮ್ಮ ಬಾಯಿ ಒಣಗ್ತಾ ಇದೆ, ಆದರೆ ನೀವು ತಮಿಳುನಾಡಿಗೆ ನೀರನ್ನು ಬಿಡ್ತಾ ಇದ್ದೀರಾ, ತಮಿಳುನಾಡಿಗೆ ನೀರು ಹೋಗ್ತಾ ಇದೆ. ಹೇಮಾವತಿ ನೀರಾವರಿ ಇಲಾಖೆ ಅಧಿಕಾರಿ ವಿಶ್ವನಾಥ್ ವಿರುದ್ಧ ಅಲ್ಲಿ ಕಿಡಿಕಾರಿದ್ರು. ಸೂಕ್ತ ಸಮಯಕ್ಕೆ ನೀರು ಹರಿಸದೇ ಇದ್ದಕ್ಕೆ ಈಗ ನಾವು ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ನೀವು ಹರಿಸಿದ್ರೆ ನಮ್ಗೆ ಸಂಕಷ್ಟ ಆಗ್ತಾ ಇರಲಿಲ್ಲ. ಈಗ ಕುಡಿಯೋ ನೀರಿಗೂ ಪರದಾಡುವ ಸ್ಥಿತಿ ಎದುರಾಗಿದೆ ಅಂತ ಸಾಕಷ್ಟು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡಿಕೆ ಈಗ ಈಡೇರದೇ ಇದ್ದರೆ ರೈತರಿಂದ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ಅಲ್ಲಿ ಹಸಿರು ಶಾಲನ್ನು ಹಾಕ್ಕೊಂಡು ಒಂದು ಸಭೆ ಕೂಡ ಮಾಡಿದ್ರು. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆ ಏನಿದೆ ದಯಮಾಡಿ ನೀವು ಆಲಿಸಿ, ಸೂಕ್ತ ಸಮಯಕ್ಕೆ ನೀವು ನಮಗೆ ನೀರು ಕೊಟ್ಟಿದ್ರೆ ನಮಗೆ ಈ ಥರ ಆಗ್ತಾ ಇತ್ತಾ, ನೀವು ಯಾಕೆ ನಮಗೆ ನೀರು ಬಿಡ್ತಾ ಇಲ್ಲ, ನೀವು ನಮಗೆ ನೀರು ಕೊಡೋದು ಬಿಟ್ಕೊಂಡು ನೀವು ತಮಿಳ್ನಾಡಿಗೆ ನೀರು ಕೊಡ್ತೀರಿ, ಇದು ಎಷ್ಟರ ಮಟ್ಟಿಗೆ ಸರಿ? ಇದು ನಮ್ಮ ಬಾಯಿ ಒಣಗ್ತಾ ಇದೆ, ಆದರೆ ನೀವು ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದೀರಾ, ಇದು ನ್ಯಾಯನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಮಾವತಿ ನೀರಾವರಿ ಇಲಾಖೆ ಅಧಿಕಾರಿ ವಿರುದ್ಧ ರೈತರು ಈಗ ಕಿಡಿಕಾರ್ತಾ ಇರುವಂಥದ್ದು. ಜೊತೆಗೆ ಸಭೆ ಮಾಡಿ ಆ ಸಭೆಯಲ್ಲಿ ಒಂದಿಷ್ಟು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ, ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಸೂಕ್ತ ಸಮಯಕ್ಕೆ ನಮಗೆ ನೀರು ಹರಿಸದೇ ಇದ್ದಿದ್ರೆ ನಾವು ಈ ರೀತಿಯಾದಂತಹ ಸಂಕಷ್ಟ ಆಗ್ತಾ ಇರಲಿಲ್ಲ. ನೀವು ಹರಿಸ್ಬೇಕಾಗಿತ್ತು ನೀರು, ಯಾಕೆ ಹರಿಸಲಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಇವು ಕೃಷಿ ಅಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ಈಗ ಪರದಾಡುವಂಥ ಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ಬೇಡಿಕೆ ಈಡೇರದೇ ಇದ್ದರೆ ರೈತರು ಮುಂದಿನ ದಿನಗಳಲ್ಲಿ ಹೋರಾಟದ ಎಚ್ಚರಿಕೆಯನ್ನು ಈಗ ಕೊಡ್ತಾ ಇದ್ದಾರೆ. ಒಂದು ಕಡೆ ನೋಡಿ, ಕೃಷಿಗೆ ನೀರು ಬೇಕು ಭಾಳ ಮುಖ್ಯವಾಗಿ, ಆದರೆ ಆ ಕೃಷಿಗೆ ನೀರನ್ನೇ ಕೊಡೋಕ್ಕಾಗ್ತಾ ಇಲ್ಲ. ನೀವು ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ, ಕೃಷಿಗೆ ಎಲ್ಲಿ ಕೊಡ್ತೀರಾ ಸ್ವಾಮಿ ಅಂತ ರೈತರು ಈಗ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಜೊತೆಗೆ ಸಭೆ ಮಾಡಿದರು. ಆ ಸಭೆ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಯ ವಿರುದ್ಧವಾಗಿ ಕಿಡಿಕಾರಿ ಇರುವಂಥದ್ದು ಕೂಡ ಈಗ ಗಮನಿಸ್ತಾ ಇದ್ದೀರಾ. ಹಾಗಾಗಿ ಎಲ್ಲದಕ್ಕೂ ಈಗ ಮೂಲ ಪರಿಹಾರ ಅಂದರೆ ಈಗ ಮಳೆನೇ ಬರಬೇಕು, ಮಳೆ ಬರಬೇಕು. ನಿನ್ನೆ ಕೇರಳದಲ್ಲೆಲ್ಲ ಒಳ್ಳೆ ಮಳೆಯಾಗಿದೆ. ಮಳೆ ಆಗಿರೋದ್ರಿಂದ ಕಬಿನಿ ಜಲಾಶಯ ಭರ್ತಿಯಾಗಿ ಒಂದು ಕಡೆಗೆ ತಮಿಳುನಾಡಿಗೀಗ ನೀರು ಹರಿಸಲಿಕ್ಕೆ ಅವರೊಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಕಡೆ ಕುಡಿಯೋಕ್ಕೆ ನೀರಿಲ್ವಲ್ಲ. ಈ ಹೇಮಾವತಿ ಜಲಾಶಯದ ನೀರು ನಮಗೆ ಕುಡಿಯೋಕ್ಕೆ ಸದ್ಬಳಕೆಗೆ ಮಾಡಿಕೊಡಿ, ಸರಿಯಾದ ಸಮಯಕ್ಕೆ ನಮಗೆ ನೀರು ಕೊಡಿ. ಇವತ್ತು ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಅನೇಕ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೆ ಈಗ ಹಾಹಾಕಾರ ಶುರುವಾಗಿದೆ. ನೋಡಿ, ಹೇಳಕ್ಕೆ ಮಾತ್ರ ಮಳೆಗಾಲ, ಆದರೆ ಮಳೆಗಾಲದಲ್ಲಿ ಮಳೆನೇ ಬಂದಿಲ್ಲ. ಕರಾವಳಿ ಜೊತೆಗೆ ಮಲೆನಾಡು ಭಾಗದಲ್ಲೆಲ್ಲ ಒಂದು ಅಲ್ಪ ಸ್ವಲ್ಪ ಮಳೆಯಾಗಿದೆ ಬಿಟ್ಟರೆ ಬೇರೆ ಕಡೆ ಎಲ್ಲ ಫುಲ್ಲು ಇನ್ನೂ ಒಣ ಹವೆ ಹಾಗೇ ಇದೆ. ಮತ್ತು ಕೆಲವೊಂದು ಜಲಾಶಯಗಳು ಇನ್ನೂ ಕೂಡ ಭರ್ತಿಯಾಗಿಲ್ಲ. ಕೃಷಿ ಬಳಕೆ ಮಾಡಬೇಕಾದಂಥ ನೀರು ಬೇರೆ ಯಾರೋ ಪಾಲಾಗ್ತಾ ಇದೆ. ಆಲ್ರೆಡಿ ಬೆಳೆ ಬೆಳೆದು ಬಿಟ್ಟಿದ್ದಾರೆ ಪಾಪ ಕೆಲವರು, ಆ ಬೆಳೆಗೂ ಕೂಡ ಇವಾಗ ನೀರು ಕೊಡೋಕ್ಕಾಗ್ತಾ ಇಲ್ಲ. ಜೊತೆಗೆ ಬೆಳೆ ಒಣಗಿ ಹೋಗ್ತಾ ಇದೆ. ಈ ಥರ ಎಲ್ಲ ಪರಿಸ್ಥಿತಿ ರಾಜ್ಯದ ನಾನಾ ಜಿಲ್ಲೆಯ ರೈತರು ಇವಾಗ ತಮ್ಮ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಈಗ ರೈತರೇ ಈಗ ಸಭೆ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಜೊತೆಗೆ ಅಧಿಕಾರಿಗಳಿಗೆ ಮನಮುಟ್ಟುವಂತೆ ಅವರಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಹೇಳಬೇಕಾದಂತಹ ಅನಿವಾರ್ಯತೆ ಕೂಡ ಈಗ ಎದುರಾಗಿದೆ. ಒಟ್ಟಿನಲ್ಲಿ ಕಾವೇರಿ ವಿವಾದದ ಮಧ್ಯೆ ಈಗ ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿರುವಂಥದ್ದು ಭಾಳ ಒಂದು ಸಂಕಷ್ಟದ ವಿಚಾರ. ಜೊತೆಗೆ ಎಂಥವ್ರಿಗಾದರೂ ಕೂಡ ಕಷ್ಟನೇ ಅದು ಪಾಪ. ಯಾಕಂದರೆ ಕೃಷಿ ನಂಬ್ಕೊಂಡು ಬದುಕ್ತಾ ಇರ್ತಾರೆ ರೈತರು. ಆ ಕೃಷಿಗೆ ಬಹಳ ಮುಖ್ಯವಾಗಿ ನೀರು ಬೇಕಲ್ವಾ. ಆ ನೀರೇ ಇವಾಗ ಸಿಗ್ತಾ ಇಲ್ಲ. ನೀವು ಏನು ಸ್ವಾಮಿ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ, ನೀವು ಕೃಷಿ ಕೊಡ್ತೀರಾ ಅಂತ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರೆಲ್ಲ ಹಸಿರು ಶಾಲೆಲ್ಲ ಹಾಕೊಂಡು ಬಂದಿದ್ದಾರೆ, ಗಮನಿಸ್ತಾ ಇದ್ದೀರಾ. ನಮ್ಮ ಬಾಯಿನೇ ಒಣಗಿ ಹೋಗ್ತಾ ಇದೆ, ಆದರೆ ನೀವು ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ರೈತರು ಅಲ್ಲಿ ದಯಮಾಡಿ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ಸಭೆ ಮಾಡಿ ಅಧಿಕಾರಿಗಳಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ.